ಮಕ್ಕಳ ಪ್ರತಿಭೆ ಗುರುತಿಸುವುದು ಶಿಕ್ಷಕರ ಬಹುದೊಡ್ಡ ಜವಾಬ್ದಾರಿ. ರಾಜೀವ್ ಮಂಗಲ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮ. ಎಸ್ಆರ್ ಚಾಮರಾಜನಗರದಲ್ಲಿ ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನು ಗುರುತಿಸಲು ಪ್ರತಿಭಾ ಕಾರಂಜಿ ಪೂರಕವಾಗಿದ್ದು, ಓದಿನ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಶಿಕ್ಷಕರ ಬಹುದೊಡ್ಡ ಜವಾಬ್ದಾರಿಯಾಗಿದೆ ಎಂದು ಬಿಆರ್ಸಿ ರಾಜೀವ್ ಹೇಳಿದ್ದಾರೆ. ತಾಲೂಕಿನ ಮಂಗಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ ಸಮೂಹ ಸಂಪನ್ಮೂಲ ಕೇಂದ್ರ ಮಂಗಲ ವತಿಯಿಂದ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ. ನಾವು ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣ ಓದುತ್ತಿರುವ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳು ಇರಲಿಲ್ಲ. ನಮಗೆ ವೇದಿಕೆಗಳಾಗಲಿ ಯಾವುದೇ ಅವಕಾಶಗಳು ಇರಲಿಲ್ಲ. ಆದರೆ ಓದುವುದು ನಮ್ಮ ಕೆಲಸ ಆಗಿತ್ತು. ವಿದ್ಯಾರ್ಥಿಗಳು ಓದುವುದನ್ನು ಮಾತ್ರ ಶಿಕ್ಷಕರು ಗುರುತಿಸ್ತಾ ಇದ್ರು. ಆದರೆ ಇಂದು ಸರ್ಕಾರ ಇಲಾಖೆ ಮನಗೊಂಡು ಮಕ್ಕಳಲ್ಲಿರುವ ಎಲ್ಲಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸ್ತಾ ಇದೆ. ಹಾಗಾಗಿ ನಮ್ಮ ಶಿಕ್ಷಕರು ಪ್ರತಿಯೊಂದು ಕಲಿಕಾ ವೇದಿಕೆಯಲ್ಲಿ ಪ್ರತಿಭೆಯಾಗಿ ಗುರುತಿಸುವಲ್ಲಿ ಮಾರ್ಪಾಡು ಮಾಡಿಕೊಳ್ಳಬೇಕು. ಶಾಲೆಯಲ್ಲಿ ಕ್ರೀಡೋತ್ಸವ ನಡೆಯುತ್ತದೆ, ಅಲ್ಲಿ ಮಕ್ಕಳ ಕ್ರೀಡಾ ಪ್ರತಿಭೆ ಗುರುತಿಸುವ ವೇದಿಕೆಯಾಗಿ ಮಾಡಿಕೊಳ್ಳಬೇಕು. ಮಕ್ಕಳಲ್ಲಿ ಓದಿನ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಶಿಕ್ಷಕರ ಬಹುದೊಡ್ಡ ಜವಾಬ್ದಾರಿಯಾಗಿದೆ ಎಂದರು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ನಾರಾಯಣಸ್ವಾಮಿ ಅಧ್ಯಕ್ಷತೆಯನ್ನು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸುಮಾ, ಸದಸ್ಯ ಸುರೇಶ್, ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸಿಕೆ ರಾಮಸ್ವಾಮಿ, ಶಾಲಾಭಿವೃದ್ಧಿ ಸಮಿತಿ ಉಪಾಧ್ಯಕ್ಷೆ ಗಿರಿಜಾ, ಸದಸ್ಯರಾದ ಜ್ಯೋತಿ, ಸುಮಾ, ವಾಣಿಶ್ರೀ, ಸುನೀತಾ, ಸಿಆರ್ಪಿ ಶಿವಮೂರ್ತಿ, ಬಿಆರ್ಸಿ ಸವಿತಾ, ಇಸಿಒ ರೇವಣ್ಣ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಾಮನಿರ್ದೇಶನ ಸದಸ್ಯರಾದ ಎಂ ಪುಟ್ಟಸ್ವಾಮಿ, ನಂಜುಂಡಸ್ವಾಮಿ, ರಾಜು, ಶಾಲೆ ಮುಖ್ಯಸ್ಥ ರವಿಕುಮಾರ್ ಸ್ವಾಗತಿಸಿದರು. ಶಿಕ್ಷಕಿ ಲತಾ ಪುಟ್ಟಸ್ವಾಮಿ ನಿರೂಪಿಸಿದ್ರು. ವಿವಿಧ ಶಾಲೆಯ ಶಿಕ್ಷಕರು, ಪೋಷಕರು, ಮಕ್ಕಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. 2025-26ನೇ ಸಾಲಿನಲ್ಲಿ ಸರ್ಕಾರದ ಸುತ್ತೋಲೆ, ಶಾಲಾ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಕಚೇರಿ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ಮಂಗಲ ಈ ಒಂದು ಸಮೂಹದಿಂದ ಸುಮಾರು 15 ಶಾಲೆಗಳು ಒಳಗೊಂಡಂತೆ ಮಕ್ಕಳ ಸುಪ್ರ ಪ್ರತಿಭೆಯನ್ನು ಹೊರಗೆಳೆಯುವಂತಹ ಒಂದು ಅತ್ಯದ್ಭುತ ಕಾರ್ಯಕ್ರಮ ಪ್ರತಿಭಾ ಕಾರಂಜಿ. ನಮ್ಮ ಕ್ಲಸ್ಟರ್ನಲ್ಲಿ 5 HPS ಶಾಲೆಗಳು, ಸುಮಾರು 12ರಿಂದ 13 LPS ಶಾಲೆಗಳನ್ನು ಒಳಗೊಂಡಂತೆ ಎಲ್ಲ ಮಕ್ಕಳನ್ನ ಒಂದು ಕಡೆ ಕಲೆ ಹಾಕಿ, ಸಾಮಾನ್ಯವಾಗಿ ತಾಲೂಕಿನಾದ್ಯಂತ ಎಲ್ಲ ಕಡೆ ಚಿಣ್ಣರ ಕಲರವ ಮತ್ತು ಕಲಿಕೋತ್ಸವ ಅನ್ನೋ ಒಂದು ಬ್ಯಾನರ್ ನಡಿಯಲ್ಲಿ ಈ ಒಂದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ನಡೀತಾ ಇದೆ. ಈ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನ ನಾವು ಎಲ್ಲ ಮಕ್ಕಳನ್ನ ಒಟ್ಟಾರೆ ಸೇರಿಸಿ ಅತ್ಯದ್ಭುತವಾಗಿ ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಕ್ಲಸ್ಟರ್ ಕೇಂದ್ರದಲ್ಲಿ ಪ್ರತಿ ವರ್ಷ ಒಂದೊಂದು ಗ್ರಾಮದಲ್ಲಿ ಕಳಸ ಕೆಲ್ಲಂಪಳ್ಳಿ ಶಾಲೆಯಲ್ಲಿ, ಮಗದೊಮ್ಮೆ ಭೋಗಪುರ ಶಾಲೆಯಲ್ಲಿ, ಮತ್ತೊಮ್ಮೆ ಬೇರೆ ಬೇರೆ ಶಾಲೆಯವರು ವಾಲಂಟರಿಯಾಗಿ ಆ ಊರಿನ ಗ್ರಾಮಸ್ಥರು ನಾವೇ ಮಾಡ್ತೀವಿ ಅಂತ ಕೊಂಡ್ಕೊಂಡು ಈ ಕಲಿಕಾ ಪ್ರತಿಭಾ ನಮ್ಮ ನಿರ್ದೇಶಿತ ಸದಸ್ಯರಾದ ಶ್ರೀಯುತ ಎಸ್.ಜಿ. ರಾಜು ಸರ್ ಅವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ STMCಯ ಸದಸ್ಯರು ಹಾಗೂ ಮಹೇಶ್ ಸರ್ ಅವರೇ, ಲತಾ ಪುಟ್ಟಸ್ವಾಮಿ ಮೇಡಮ್ ಅವರೇ, ಈ ಕಾರ್ಯಕ್ರಮದ ಆಯೋಜಕರು ಹಾಗೂ ಬಹಳ ಜವಾಬ್ದಾರಿಯುತ ಕೆಲಸವನ್ನು ನಿರ್ವಹಿಸ್ತಿರ್ತಕ್ಕಂಥ ಈ ಕ್ಲಸ್ಟರ್ನ CRP ಅಂತ ಶ್ರೀಯುತ ಶಿವಮೂರ್ತಿ ಸರ್ ಅವರೇ, ಹಿಂದಿನ CRP ಮಹೇಶ್ ಅವರೇ, ರಾಜು ಸರ್ ಅವರೇ, ಪುಟ್ಟಸ್ವಾಮಿ ಸರ್ ಅವರೇ, ಹಾಗೆ ನಂಜುಂಡಸ್ವಾಮಿ ಸರ್ ಅವರೇ, ಈ ಒಂದು ಶಾಲೆಯಲ್ಲಿ ಆಸೀನರಾಗಿರುವಂತ ಎಲ್ಲ ಈ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಶಿಕ್ಷಕ ಬಂಧುಗಳು, ಶಿವಮೊಗ್ಗ ಸರ್ ಅವರೇ, ಹಾಗೆ ತೀರ್ಪುಗಾರರಾಗಿ ಆಗಮಿಸಿರ್ತಕ್ಕಂಥ ಶಿಕ್ಷಕರೇ, ಎಲ್ಲ ಮಂಗಲ ಗ್ರಾಮದ ಮುಖಂಡರೇ, ಪೋಷಕ ಬಂಧುಗಳೇ, ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮದ ಮಿತ್ರರೇ, ಸ್ನೇಹಿತರೆ, ಮಕ್ಕಳೇ, 34 ವರ್ಷದ ಹಿಂದೆ ನೀವೆಲ್ಲ ಹುಟ್ಟಿದ್ರ? 34 ವರ್ಷದ ಹಿಂದೆ ನಾನು ಈ ಶಾಲೆಯ ಈ ಬ್ಯಾನರ್ನ ಹಿಂದ್ಗಡೆ ಇರ್ತಕ್ಕಂಥ ಕೊಠಡಿನಲ್ಲಿ 7ನೇ ತರಗತಿಯಲ್ಲಿ ಕಲಿತಾ ಇದ್ದೆ. ಆವಾಗ ನನಗೆ ಸುಮಿತ್ರಾ ಮೇಡಮ್ ಅಂತೇಳಿ ಒಬ್ರು HM ಇದ್ರು, ಶಶಿಕಲಾ ಮೇಡಮ್ ಅಂತ ಒಬ್ರು ಸಹ ಶಿಕ್ಷಕರಾಗಿದ್ರು, ನಾಗೇಂದ್ರ ಸರ್ ಅಂತ ಮ್ಯಾಥಮೆಟಿಕ್ಸ್ ಟೀಚರು, ಬೆತ್ತ ಹಿಡ್ಕೊಂಡು ಬರೋರು. ಯಾವಾಗಲೂ ಬಿದಿರಿನ ಬೆತ್ತ ಹಿಡ್ಕೊಂಡು ಕ್ಲಾಸ್ ರೂಮ್ಗೆ ಎಂಟ್ರಿ ಆಗ್ತಾ ಇದ್ರು. ಮತ್ತೆ ಮೀಸೆ ಮಾಸ್ಟ್ರು PT ಅವರು ಮೇ ಬಿ ಮಾದೇಶ್ ಶೆಟ್ರು ಅಂತ
ಅಂತೇಳಿ ಅವರು PE ಟೀಚರ್ ಆಗಿದ್ರು. ಇವರೆಲ್ಲರ ನೆನಪನ್ನ ನಾನು ಯಾಕೆ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ಮಕ್ಕಳೇ, ನಾವು ಅಂದ್ಕೊಂಡಿದ್ವಿ ನನ್ನ ಜೀವನದಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ ಅಂತೇಳಿ, ನಮ್ಗೆ ಗುರಿನೇ ಇರಲಿಲ್ಲ ನಿಮ್ಮ ಏಜ್ನಲ್ಲಿ 7ನೇ ತರಗತಿಯಲ್ಲಿ. ಆದ್ರೆ ನಮ್ಮ ಶಿಕ್ಷಕರು ನಮ್ಗೆ ಚೆನ್ನಾಗಿ ಓದ್ತೀಯ ಅಂತ ಇದ್ದಂತಹ ಬೆಂಡು ತಟ್ಟುವಿಕೆ ಇದೆಯಲ್ಲ, ಬೆನ್ನು ತಟ್ಟಿ ನೀನು ಓದ್ತೀಯಪ್ಪ ನೀನು ಚೆನ್ನಾಗಿ ಅಂತ ಇದ್ರಲ್ಲ, ಅದು ನಮ್ಮನ್ನ ಇವತ್ತು ಈ ಸ್ಥಾನಕ್ಕೆ ತಂದು ನಿಲ್ಸಿದೆ. ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಗುರುತಿಸೋದು ಯಾಕೆ ಬಹಳ ಮುಖ್ಯ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ. ನಮ್ಮನ್ನ ಆವತ್ತು ಮಂಗಲ ಶಾಲೆಯಲ್ಲಿ, ಮಂಗಲದಸೂರಿನ ಪ್ರಾಥಮಿಕ ಶಾಲೆಯಲ್ಲಿ, ಈ ಮಂಗಲ ಶಾಲೆಯಲ್ಲಿ ನಮ್ಮನ್ನ ಶಿಕ್ಷಕರು ಬೆನ್ನು ತಟ್ಟಲಿಲ್ಲ ಅಂದಿದ್ರೆ, ನೀನು ಮಾಡ್ತೀಯಪ್ಪ ಅಂತ ಅಂದಿರಲಿಲ್ಲ ಅಂದಿದ್ರೆ, ನಾವು ಇವತ್ತು ಈ ಸ್ಥಾನವನ್ನ, ಈ ಗೌರವವನ್ನ ಅಥವಾ ಈ ಹುದ್ದೆಯನ್ನ ಪಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಗುರುತಿಸೋದು ಬಹಳ ದೊಡ್ಡ ಅಂಶ. ಜೊತೆಗೆ 34 ವರ್ಷದಿಂದ ಈ ರೀತಿಯ ಕಾರ್ಯಕ್ರಮಗಳಿರ್ಲಿಲ್ಲ. ನಮಗೆ ವೇದಿಕೆಗಳಾಗ್ಲಿ, ಮಾತಾಡ್ಲಿಕ್ಕೆ, ಹಾಡ್ಲಿಕ್ಕೆ, ಕುಣಿಲಿಕ್ಕೆ, ಕ್ರೀಡೆಯಲ್ಲಿ ಭಾಗವಹಿಸ್ಲಿಕ್ಕೆ ಯಾವುದೇ ಅವಕಾಶಗಳು ಕೂಡ ನಮಗೆ ಇರಲಿಲ್ಲ. ಆದ್ರೆ ಓದೋದು ಮಾತ್ರ ನಮ್ಮ ಕೆಲಸ ಆಗಿತ್ತು. ಆವಾಗ ಓದುವುದನ್ನು ಮಾತ್ರ ಶಿಕ್ಷಕರು ಗುರುತಿಸ್ತಾ ಇದ್ರು. ಆದ್ರೆ ಇವತ್ತು ಸರ್ಕಾರ ಮನಗಂಡಿದೆ, ಇಲಾಖಾ ಮನಗಂಡಿದೆ, ಮಕ್ಕಳಲ್ಲಿರ್ತಕ್ಕಂಥ ಎಲ್ಲಾ ರೀತಿಯ ಪ್ರತಿಭೆಯನ್ನ ಗುರುತಿಸಬೇಕು. ವಿದ್ಯಾರ್ಥಿಗಳಾಗಿದ್ದಾಗ ಮಕ್ಕಳಲ್ಲಿ ಕೆಲವರು ವೈಜ್ಞಾನಿಕತೆಯನ್ನ ಬೆಳೆಸ್ಕೊಂಡಿರ್ತಾರೆ, ಕೆಲವರು ವೈಚಾರಿಕತೆಯನ್ನ ಬೆಳೆಸ್ಕೊಂಡಿರ್ತಾರೆ, ಕೆಲವರು ಮಾತುಗಾರಿಕೆಯನ್ನ ಬೆಳೆಸ್ಕೊಂಡಿರ್ತಾರೆ, ಕೆಲವರು ಅದ್ಭುತವಾದ ಪ್ರಬಂಧ ರಚನೆಯನ್ನ ಬೆಳೆಸ್ಕೊಂಡಿರ್ತಾರೆ, ಕೆಲವರು ಓದೋದ್ರಲ್ಲಿ ಬಹಳ ಮುಂದೆ ಇರ್ತಾರೆ, ಕೆಲವರು ಆಟ ಆಡೋದ್ರಲ್ಲಿ ಬಹಳ ಮುಂದೆ ಇರ್ತಾರೆ, ಕೆಲವು ಕ್ರೀಡೆಗಳಲ್ಲೇ ಬಹಳ ಮುಂದೆ ಇರ್ತಾರೆ. ಎಲ್ಲವನ್ನ ಗುರುತಿಸಬೇಕು. ಹಾಗಾಗಿ ನಮ್ಮ ಶಿಕ್ಷಕರು ಪ್ರತಿಯೊಂದು ಕಲಿಕಾ ವೇದಿಕೆಯನ್ನ, ಅದನ್ನ ಪ್ರತಿಭೆಯನ್ನು ಗುರುತಿಸುವ ವೇದಿಕೆಯಾಗಿ ನಾವು ಮಾರ್ಪಾಟ್ ಮಾಡ್ಕೊಳ್ಬೇಕು. ಶಾಲೆಗಳಲ್ಲಿ ಕ್ರೀಡೋತ್ಸವ ನಡೆಯುತ್ತೆ, ಕ್ರೀಡಾಕೂಟಗಳು ನಡೆಯುತ್ತೆ, ಅಲ್ಲಿ ಮಕ್ಕಳ ಕ್ರೀಡಾ ಪ್ರತಿಭೆಯನ್ನು ಗುರುತಿಸುವ ವೇದಿಕೆಯಾಗಿ ಮಾಡ್ಕೊಳ್ಬೇಕು. ತರಗತಿ ಕೋಣೆ ಒಳಗಡೆ ಮಕ್ಕಳ ಕಲಿಕೆಯಲ್ಲಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವ ವೇದಿಕೆಯಾಗಿ ಮಾಡ್ಕೊಳ್ಬೇಕು. ಈ ರೀತಿಯ ಕಾರಂಜಿಯಂತಹ ವೇದಿಕೆಯಲ್ಲಿ ಮಕ್ಕಳ ಪ್ರತಿಭಾ ಕಾರಂಜಿ ಅಂದ್ರೆ ಅವರು ಹಾಡೋದು, ಸಂಗೀತ, ನೃತ್ಯ, ಅದರ ಜೊತೆಗೆ ಭಾಷಣ ಕಲೆ ಮತ್ತೆ ಇನ್ನಿತರ ಚಟುವಟಿಕೆ ಸ್ಪರ್ಧೆಗಳು ಏನ್ ನಡೆಯುತ್ತವೋ ಅದೆಲ್ಲದರಲ್ಲಿ ಕೂಡ ಮಕ್ಕಳ ಪ್ರತಿಭೆಯನ್ನ ಗುರುತಿಸಬೇಕಾದ್ದು ನಮ್ಮ ಶಿಕ್ಷಕರ ಬಹುದೊಡ್ಡ ಜವಾಬ್ದಾರಿ. ಹಾಗಾಗಿ ಮಕ್ಕಳಲ್ಲಿ ಈ ಒಂದು ವೇದಿಕೆಯನ್ನ ಮಕ್ಕಳು ಹೇಗೆ ಬಳಸ್ಕೊಳ್ತಾರೋ ಶಿಕ್ಷಕರು ಬಹಳ ಮುಖ್ಯವಾಗಿ ಮಕ್ಕಳನ್ನ ಗುರುತಿಸಬೇಕು. ಜೊತೆಗೆ ಗುರುತಿಸಿದ ಮೇಲೆ ಬಹಳ ಮುಖ್ಯವಾಗಿ ಬೇಕಿರೋದು ಅವರಿಗೆ ಪ್ರೋತ್ಸಾಹ ನೀಡುವಂಥದ್ದು, ಮತ್ತೆ ಗುರುತಿಸಿದ್ದನ್ನು ಅವರಿಗೆ ತಿಳಿಸುವಂಥದ್ದು. ನಾವಿವತ್ತು ಕರೀತೇವೆ, ವೇದಿಕೆ ಮೇಲೆ ಪ್ರಥಮ, ದ್ವಿತೀಯ, ತೃತೀಯ ಅಂತ ಕೊಡ್ತೇವೆ, ಫೋಟೋ ಹೊಡಿತೇವೆ, ಕಲಿತೇವೆ. ಮತ್ತೆ ನಾಳೆಗೆ ಆ ಮಗು ಪ್ರಥಮ ಸ್ಥಾನದಲ್ಲಿ ಬಂದಂತಹ ಯಾವ ಕಲೆನಲ್ಲಿ ಅಥವಾ ಪ್ರತಿಭೆಯಲ್ಲಿ ಬಂತೋ ಅಂಶದಲ್ಲಿ ಆ ಕಲೆಗೆ ಸಂಬಂಧಪಟ್ಟಾಗಿ ಆ ಮಗು ಹೇಳೋದೇ ಇಲ್ಲ, ನಾವು ಮಾತಾಡಿಸೋದೇ ಇಲ್ಲ. ನೀನು ಮತ್ತಷ್ಟು ಅಭ್ಯಾಸ ಮಾಡಬೇಕು ಅಂತ ಮಕ್ಕಳಿಗೆ ಮನವರಿಕೆ ಮಾಡಿಕೊಡೋದಿಲ್ಲ. ಇಲ್ಲಿ ನಾವು ಹೇಳುತ್ತಾ ಇದ್ದೇವೆ. ಹಾಗಾಗಿ ಇವತ್ತು ಬಂದಿರತಕ್ಕಂಥ ತೀರ್ಪುಗಾರರು ನ್ಯಾಯ ರೀತಿಯಲ್ಲಿ ತೀರ್ಪನ್ನ ನೀವು ನೀಡ್ತೀರಿ. ನೀಡಿದ ನಂತರ ಯಾವ ಶಾಲೆಗಳಿಗೆ ಪ್ರಶಸ್ತಿ ಬರ್ತದೋ, ಯಾವ ಮಕ್ಕಳು ವಿಜೇತರಾಗ್ತಾರೋ ಆ ಮಕ್ಕಳಿಗೆ ಮತ್ತಷ್ಟು ಅಭ್ಯಾಸವನ್ನ ಮಾಡುವ ಜವಾಬ್ದಾರಿ ನಿಮ್ಮ ಶಾಲೆಯ ಮಕ್ಕಳಿಗೆ ನೀವು ಹೊಂದಿರ್ತೀರಿ. ಆ ಮಕ್ಕಳನ್ನ ಗುರುತಿಸಿ ಮತ್ತಷ್ಟು ಬೆಳೆಸಿ ಮಕ್ಕಳು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ, ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ, ಹಾಗೆ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿವರೆಗೂ ಕೂಡ ಮಕ್ಕಳು ಹೋಗ್ಬೇಕು. ಮುಂದೆ ಬಾರಿ ರಾಜ್ಯ ಮಟ್ಟಕ್ಕೆ ಹೋಗಿ ಬಂದ್ರೆ ಮಕ್ಕಳಿಗೆ ಆತ್ಮವಿಶ್ವಾಸ ಬರುತ್ತದೆ. ಮುಂದೆ ಆ ಒಂದು ಕಲೆ ಅಥವಾ ಒಂದು ಯಾವುದೇ ಒಂದು ಪ್ರತಿಭೆ ಆಗಿರ್ಬೋದು, ಆ ಒಂದು ರಂಗದಲ್ಲಿ ಆ ಮಕ್ಕಳು ಹೆಚ್ಚಿನ ಯಶಸ್ಸನ್ನ ಗಳಿಸಲಿಕ್ಕೆ ಮುಂದೆ ಕೂಡ ಅದು ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೆಲಸವನ್ನ ಮಾಡಬೇಕು. ಮಕ್ಕಳೇ, ನೀವು ಅಷ್ಟೇ ಅವ್ರು ಈ ಶಾಲೆಯಲ್ಲಿ ಓದಿ ಅವರು ಯಾವ್ಯಾವ ಎಕ್ಸಾಮ್ ಪಾಸ್ ಮಾಡಿದಾರೆ ಅಂದ್ರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜ್ಞಾನವನ್ನು ಹೊಂದಿರತಕ್ಕಂಥವ್ರು. FD ಕೃಷಿ ಇಲಾಖೆಯಲ್ಲಿ FD ಆಗಿದ್ರು. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು CET ಅಂತ ಅದನ್ನೆಲ್ಲ ಪಾಸ್ ಮಾಡಿ ಬಂದಿರೋಂಥ ವ್ಯಕ್ತಿಗಳು. ಅವರೇ ಉದಾಹರಣೆ. ಮಕ್ಕಳ ನಿಮಗೆಲ್ಲ ನಮ್ಮ ರಾಜೇಶ್ ಸರ್ ಅವರ ಉದಾಹರಣೆ ನಿಮಗೆಲ್ಲ ಅಂತ ಹೇಳ್ತಾ ಅವರು ಬೇರೆ ಕ್ಲಾಸ್ನಲ್ಲಿ ಉದಾಹರಣೆ ಕೊಟ್ಟರು. ಏನಪ್ಪ ಅಂದರೆ, ದೆಹಲಿಯಲ್ಲಿ ಒಬ್ಬ ಭಿಕ್ಷಕಿ ರೈಲ್ವೆ ಸ್ಟೇಷನಲ್ಲಿ ಆಡಳಿತ ನಿಂತಿರ್ತಾರಂತ. ಯಾವಾಗಲೂ ಆಡಳಿತ ಯಾರು ನಮಸ್ಕರಿಸುತ್ತಾ ನಾನು 2 ಮಾತುಗಳನ್ನು ನಾವು